ಅಣ್ಣ ಒಂಚೂರು ಸಾಂಬಾರ್ ಕೊಡೋಣ. ಹಿಂದೆ ಸಾಂಬಾರ್ ಕೇಳ್ತಾ ಸರಿ. ಹೌದಾ ಸಮಯ? ಸರಿ ಸಮಯ, ಬರೋವರ್ದಲ್ಲ, ಸೀಸನ್ ಸ್ಟಾರ್ಟ್ ಆಗಿದೆ, ತಗೊಂಡ್ಬರ್ತೀನಿ ಸಮಯ. ಸಮಯ ಕಾಡ್ ಪಕ್ಷಿ ಬೇಕಾ ಸಮಯ? ಏಯ್ ಕಾಡ್ ಪಾರಿವಾಳ ಯಾರ ತಗೋತಾರೆ? ನಮ್ಮ ಅಂಗಡಿಗೆ ಬರೋರೆಲ್ಲ ವಿ.ಐ.ಪಿಗಳೇ. ಅವ್ರು ತಿನ್ನೋದೆಲ್ಲ ಮೀನು, ಕೋಳಿ, ಮಟನ್, ಚಿಕನ್ ಅಂತದನ್ನು. ಅದನ್ನ ತಗೊಂಡ್ ಬಾ ಹೋಗು. ಸಮಯ ಇವಾಗ VIP-ಗಳು ತಿನ್ನಕ್ ಶುರು ಮಾಡ್ಬಿಟ್ರ ಸಮಯ. ಸಮಯ ಮುಂದಿನ ವಾರ ಇದಕ್ಕಿನ ಮೋಸವಾಗಿರೋ ಐಟಮ್ ತರ್ತೀನಿ ಸಮಯ. ಮೋಸವಾಗಿರೋ ಐಟಮ? ಲೇ ಕಾಡ್ ಕೋಳಿ ತಗೊಂಡ್ ಬಂದ್ರೆ ಇದನ್ನೇ ತಂದಿದ್ಯಾ? ಬೇಗ ಬರ, ಬೇಗ ಬಾ. ಬಂದ್ಬಿಟ್ಟಲ್ಲ, ಮತ್ತೆ ಬಂದ್ಬಿಟ್ಟಲ್ಲ. ಅಂಗಡಿನ ಆ ಕಡೆ ತಳ್ಳು. ಯಾಕಣ? ಅಯ್ಯೋ ಮುಚ್ಚೋಣ, ಮೂರೊಂದು ಬಂದಿದೆ. ಹಿಂಗೆ ಚೇರ್ ತಗೊಂಡು ಈ ಕಡೆ ಬನ್ನಿ. ಬನ್ನಿ. ಬರೋ ನೋಡ್ತಾ ನಮ್ ವೇಣು ತರ ಇದಾನಲ್ಲ. ಹೋಗು ಹೋಗು, ಹಂಗೆ ಹೋಗು. ಅಯ್ಯೋ ಬಂದಾಗಿಂದ ಈಗೇ ನೋಡ್ತಾವ್ನೆ ಅಲ್ವಾ? ಏನಿದು? ಎಲ್ಲ ಅವ್ನು ಕಾಣಿಸ್ತಾ ಇಲ್ಲ, ಹೊರಟೋದ್ನಾ? ಗೊತ್ತಿಲ್ಲಣ್ಣ. ಕರೆಕ್ಟ್ ಟೈಮಿಗೆ ಅವ್ನು ಹೆಂಗ್ ಬರ್ತಾನೆ ಅಂತ ಗೊತ್ತಾಗಲ್ವೋ? ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಏ ಶಿವಾನಂದ, ಯಾವಾಗಪ್ಪ ಬಂದೆ? ಅಯ್ಯೋ ಒಂದ್ಸರಿ ಫೋನ್ ಮಾಡಿ ಹೇಳತ್ತಾನೆ, ನಾನು ಬಸ್ ಸ್ಟ್ಯಾಂಡ್ಗೆ ಬಂದ್ಬಿಡ್ತಿದ್ದೆ. ಹೌದೌದು, ಊರಲ್ಲೆಲ್ಲ ಅಪ್ಪ ಅಮ್ಮ ಹೆಂಗಿದಾರೆ? ತುಂಬಾ ಚೆನ್ನಾಗಿದ್ದಾರೆ. ಹೌದು, ನೀನ್ ಹೆಂಗೋ ಇದ್ಯಾ? ನಾನ್ ಕಲರ್ಫುಲ್ ಆಗಿದ್ದೀನಿ. ಸೂಪರ್ ಆಗಿದೆ ಕಣ. ಇವಾಗೆಲ್ಲ ಹೆಂಗಿದ್ದಾರೆ ಅಂತಂದ್ರೆ ಇಡ್ಲಿ ತಿಂದ್ಬಿಟ್ಟು ಫ್ರಾಡ್ ಕಮೆಂಟ್ ಕೊಡ್ತಾ ಇದಾರೆ. ಮತ್ತೆ ನೀನೇನ್ ಮಾಡ್ತಿದ್ಯಾ? ಫ್ರಾಡ್ ತಾನೇ ಮಾಡ್ತಿರೋದು. ಯಾಕ ಶಿವ ಹಂಗ? ಮತ್ತೆ ಇನ್ನೇನೋ ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡು ಊರಲ್ಲಿ 5 ಸ್ಟಾರ್ ಹೋಟೆಲ್ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡ್ ಬಂದಿದ್ಯಾ? ನಾನು ಎಷ್ಟು ಹೋಟ್ಲು ತಿಳಿಯೋದು ನಿನ್ನ ಹುಡ್ಕೊಂಡು. ಬಿಟ್ಟಾಕಪ್ಪ, ಊರಿಂದ ಬೆಂಗಳೂರಿಗೆ ಬಂದ್ಮೇಲೆ ಯಾವಾಗ ಹೋಗ್ತೀನಿ, ಯಾವಾಗ ಬರ್ತೀನಿ, ಎಲ್ಲಿ ಹೋಗ್ತೀನಿ ನಂಗೆ ಗೊತ್ತಿರಲ್ಲ. ನಾನು ಒಬ್ನೇ ಅಂಗಡಿನ ನೋಡ್ಕೋತಾ ಇದೀನಿ. ಹೌದು, ಏನಾದ್ರೂ ತಿಂದಿದ್ಯಾ? ಇನ್ನೂ ತಿಂದಿಲ್ಲ. ಹಿಟ್ಟೇನಾದ್ರೂ ಜಾಸ್ತಿ ಇದೆಯಾ? ಜಾಸ್ತಿ ಇದೆಯಾ? ಸರಿ ಆಯ್ತು, ತಿನ್ನುವಂತೆ ಬಾ. ಆದ್ರೆ ಇನ್ನೊಂದು ಮುಖ್ಯವಾದ ವಿಷಯ, ಏನು ನೋಡಲ್ ಅಂಗಡಿ ಇಟ್ಟಿರೋ ವಿಷಯ ನಮ್ಮಿಬ್ಬರ ಮಧ್ಯನೇ ಇರ್ಲಿ. ಊರ್ಗೋಗಿ ಹೇಳಿ ನನ್ ಮರ್ಯಾದೆ ಕಳಿಬೇಡ. ಅದೆಲ್ಲ ಹಂಗಿರ್ಲಿ. ನಾನು ಏನಕ್ಕೆ ಬಂದೆ ಅಂತ ಕೇಳ್ದ ನೀನು? ಯಾಕೆ ಬಂದೆ ನೀನು? ಅಯ್ಯಪ್ಪ, ಆ 2 ಪ್ಲೇಟ್ ಅಲ್ಲಿರೋ ಇಡ್ಲಿ ಸ್ವಲ್ಪ ಸೈಡ್ ಇಡ್ತೀಯಾ? ಸರಿ ಅಣ್ಣ. ಹೌದು, ನಾನು ಎಲ್ಲಿಗೆ ಬಿಟ್ಟೆ? ಅದೇ ಊರ್ ತೊಂದ್ರೆ. ಊರಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ನಮ್ಮ ಅಪ್ಪ ಮಾಡಿರೋ ಸಾಲಕ್ಕೋಸ್ಕರ ನಮ್ಮ ಊರ್ ನಾಯಕರ ಜೊತೆ ನನ್ನ ಅಡ ಇಟ್ಬಿಟ್ಟಿದ್ದಾರೆ. ಅವ್ರು ಇದನ್ನೇ ಇಟ್ಕೊಂಡು ಅವ್ರ ಮಗಳು ನನ್ ತಲೆ ಕಟ್ಬೇಕು ಅಂತ ಓಡಾಡ್ತಾ ಇದಾರೆ. ಇದು ಚಿಕ್ಕ ವಿಷಯನಾ? ಅವ್ರ ಮಗಳಿಗೆ ಮದ್ವೆ ಮಾಡಿಸಿ ಸಿಟಿ ಕಳಿಸ್ಬೇಕು ಅನ್ನೋದು ದೊಡ್ಡ ವಿಷಯ. ನಿಂಗೆ ಎಲ್ಲೋಡು, ನೀನ್ ಕೇಳಿರೋ 1-2 ಇಡ್ಲಿ ಕೊಡ್ತೀನಿ, ಹಂಗೆ ತಿನ್ಕೊಂಡು ಊರ್ ಸೇರ್ಕೊಂಡ್ಬಿಡು. ನಿನ್ ನಂಬಿ ಬಂದಿದ್ದೀನಿ ಕಣ ನಾನು. ಸುಮ್ನೇರು, ನೀನ್ ಇದ್ರೆ ದೊಡ್ಡ ತೊಂದ್ರೆ ನಂಗೆ. ಅಪ್ಪ, ನಾನು ನಿಂಗೇನು ತೊಂದರೆ ಕೊಡೋದಿಲ್ಲ. ಒಂದೇ ಒಂದು ಕೆಲಸ ಕೊಟ್ಬಿಡು ಸಾಕು. ಯಾವ ಕೆಲಸ ಕೊಟ್ರೆ ಮಾಡ್ತೀಯಾ? ನೀನ್ ಅಂಗಡಿ ಗಲ್ದಲ್ಲಿ ನೋಡ್ಕೋತ್ಯಾ? ಊರಿಂದ ಬರೋ ಹುಡುಗರೆಲ್ಲ ಪ್ಲಾನ್ ಮಾಡ್ಕೊಂಡೇ ಬರ್ತೀರಾ? ಅದೆಲ್ಲ ಇಲ್ಲ ಕಣೋ. ಈಗ ನಿನ್ಗಿಂತ ನಾನು ಸ್ವಲ್ಪ ಕಲರ್ ಇದೀನಲ್ವಾ, ಅಲ್ಲಿ ಕೂತ್ಕೊಂಡ್ರೆ ಕಲೆಕ್ಷನ್ ಆಗುತ್ತೆ. ಕಲ್ಲಿದ್ಲು ಕೂಡ ಕರ್ರಗಿರುತ್ತೆ, ಆದ್ರೆ ನಿಂಗೆ ಇಡ್ಲಿ ಬೆಳ್ಳಗ್ಬೇಕು. ಹಸುವಾಗಿದ್ರೆ 2 ಇಡ್ಲಿ ತಿನ್ನೋ. ನಾನು ತಿನ್ಬೇಕು. ಬಗ್ಗೆ ಕಲರ್ ಬಗ್ಗೆ ಯಾಕೋ ಮಾತಾಡ್ತೀಯ? ಇವನ್ ಯಾಕೆ ಇವಾಗ ಬಂದ? ಏನೇ ಒಂದ್ ವಾರದಿಂದ ಗಾಡಿ ಬಾಡಿಗೆ ಕೊಡದೆ ಓಡಾಡ್ತಿದ್ಯಾ? ₹1 ವ್ಯಾಪಾರ ಇಲ್ಲ. ಊರವ್ರು ಬೇರೆ ಬಂದಿದ್ದಾರೆ. ಅವ್ರು ಇಲ್ಲೇ ಬಂದು ಟೆಂಟ್ ಹಾಕಿ ಓಸ್ ಹೇಳ್ತಿದ್ರೆ ವ್ಯಾಪಾರ ಇಲ್ಲ. ಈ ಕತೆ ಕಾದಂಬರಿ ಎಲ್ಲ ನನ್ಗೆ ಹೇಳಲೇ ಬೇಡ. ನಾಳೆಗ್ ಬತ್ತೀನಿ. ಬಾಡಿಗೆ ಕೊಡದೆ ಇದ್ರೆ ಐಟಮ್ ಸಮೇತ ಗಾಡಿ ಎತ್ಕೊಂಡು ಹೋಗ್ಬಿಡ್ತೀನಿ. ರಾಸ್ಕಲ್. ಯಾರೋ ನಿನ್ಗೆ ಎದುರು ಹೋಗ್ತಾವನೆ? ಹೌದು, ಅವ್ನ ಇದ್ದ ಕೇಳಿಲ್ಲ, ಹೋದ್ಮೇಲೆ ಕೇಳ್ತಾ ಇದ್ಯಾ? ಯಾರು ಅಂತ ಕೇಳ್ತಾ? ಅಂಗಡಿ ಓನರಪ್ಪ. ಮತ್ತೆ ನೀನು? ಅಯ್ಯೋ, ನಾನು ಅರ್ಧ ಓನರಪ್ಪ. ಅರ್ಧ ಮಾತ್ರ ಓನರ್? ಇಲ್ಲಿ ಕೇಳಿಸ್ಕೊ, ಹಸು ಒಂದ ಇಡ್ಲಿ ಕುಡಿದಿಂತಾನೆ. ಈಗ ಸುಮ್ನೆ ತಿನ್ನೋ. ಫ್ರಾಡ್ ಮಾಡ್ತೆ ಕಣ ನೀನು. ಇಲ್ಲೊಂದ್ 4 ಇಡ್ಲಿ ಕೊಡೋಣ. ಇಡ್ಲಿ ಎಲ್ಲ ಖಾಲಿ ಆಯ್ತು, ನಾಳೆ ಬರೋ. ಇಡ್ಲಿ ಖಾಲಿ ಆಯ್ತಾ? ಅಯ್ಯೋ, ನನ್ ಮಗನೇ ಇಷ್ಟೊತ್ತು ತುಂಬಿತ್ತಲ್ಲ. ಜೀವ ಇಲ್ಲಿ ಬಂದಿಲ್ಲ ರೀ. ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೇಳ್ತೀನಿ. ಹಳ್ಳಿ ಅಂದ್ರು ಮಂಗ್ಳೂರ್ಗೂ ಹೋಗಿಲ್ಲ, ಇಲ್ಲೂ ಬಂದಿಲ್ಲ. ಅಕಸ್ಮಾತ್ ಏನಾದ್ರು ಆ ವೇಣು ಇರೋ ಜಾಗಕ್ಕೆ ಏನಾದ್ರು ಹೋಗಿರ್ತಾನ? ಏನ ಗೊತ್ತಿರೋನು ಊರವನು ಅಂತ ನಿನ್ನ ನಂಬ್ಕೊಂಬಂದ್ರೆ ಇರೋ ಬರೋದೆಲ್ಲ ಕೈ ಕೊಟ್ಬಿಟ್ಟು ನೀನ್ ಕೈ ಬೀಸ್ಕೊಂಡ್ ಬರ್ತಿದ್ಯಾ? ಇಲ್ಲ ನೋಡಪ್ಪ, ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ ಮಾಡ್ತಾರೋ ಅದನ್ನ ಮಾಡಿದ್ರೆ ಅವ್ರು ಚಂದ. ನೀನೇನ್ ಕ್ಯಾರೆಕ್ಟರ್? ನಾನ್ ಬಂದು ಓನರ್ ಕ್ಯಾರೆಕ್ಟರ್ ನೋಡ್ಕೊಂಡೋಗಲ್ಲ. ಇಲ್ಲ ನೋಡಪ್ಪ, ಇನ್ನೊಂದು ಮುಖ್ಯವಾದ ವಿಷಯ ನಿಂಗೆ ಹೇಳ್ತೀನಿ. ಏನು? ಈ ಊರಂತೂ ತುಂಬಾ ಭಯಂಕರ. ಎಲ್ಲಿ ನೋಡಿದ್ರು ಟ್ರಾಫಿಕ್. ಜನನ ಆದ್ಮೇಲೆ ಮರಣ. ಇಲ್ಲಿ ಯಾವಾಗ ಏನಾಗತ್ತೋ ಅನ್ನೋದು ಹೇಳೋದಕ್ಕೆ ಆಗಲ್ಲ. ಇಲ್ಲಿಗೆ ಕರ್ಕೊಂಡ್ ಬಂದೆ ಅಮ್ಮ. ಅಮ್ಮ, ಅಯ್ಯಪ್ಪ, ನನ್ ಸೊಟ್ಟ ಮುರಿದಾಗ್ದಲ್ಲ. ಎಲ್ಲಿ ಬಂದ್ಬಿದ್ದೀನಿ? ಎಲ್ಲ ಬಿಟ್ಟು ಸೀದಾ ನೇರವಾಗಿ ನಂಗೆ ಬಂದ್ ಕೂತಿದ್ಯಲ್ಲ. ಅಯ್ಯಪ್ಪ, ಅಪ್ಪ, ಅಮ್ಮ, ಅಪ್ಪ, ಅಕ್ಕ, ಅಯ್ಯೋ. ಏನೇ ಇದು? ನಡು ರೋಡಲ್ಲಿ ಕೋಳಿ ಹಿಡಿತಾ ಇದ್ಯಾ ನೀನು? ಯಾವ ರೋಡ್ ಮುಟ್ಯ? ಕೋಳಿ ಹೋಗಪ್ಪ. ನಿಮ್ಗೆ ಬುದ್ಧಿ ಇಲ್ವಾ?
ನಿಮ್ಮ ನೋಡಿದ್ರೆ ಖುಷಿ ಆಗುತ್ತೆ. ಎಷ್ಟೋ ಜನ ಬೈತಾ ಇದ್ರು, ಅದರ ಬಗ್ಗೆ ಯೋಚನೆ ಮಾಡ್ದೆ. ಒಂದು ಕೋಳಿ ಪ್ರಾಣನ ಕಾಪಾಡಕ್ಕೆ ಇಷ್ಟೊಂದು ರಿಸ್ಕ್ ತಗೋತಿದ್ದೀರಾ, ಏನ್ ಹೇಳೋದಂತಾನೆ ಗೊತ್ತಾಗ್ತಿಲ್ಲ. ರಿಯಲಿ ಯು ಆರ್ ಗ್ರೇಟ್, ಐ ಲೈಕ್ ಯು. ಮತ್ತೆ ನಿಮ್ ತಲೆಗೆ ಏಟಾಗಿದೆ, ಮೆಡಿಸಿನ್ ಹಾಕೊಳ್ಳಿ. ಇನ್ನಸೆಂಟ್ ಕೈ. ಹೇಳಿದ್ಲು ಏನ್ ಹೇಳದ್ಲು? ಅವಳು ಹೇಳಿದ್ಲು ಯಾರದು? ಅವಳು ಹೇಳಿದ್ಲು ಕಣೋ. ಏನಪ್ಪ ಹೇಳದ್ಲು? ಐ ಲೈಕ್ ಯು ವೆರಿ ಮಚ್ ಅಂತ ಹೇಳಿದ್ಲು ಕಣೋ. ಸಿಂಹ ಸ್ಪೀಕಿಂಗ್. ಸಿಂಹ, ಈ ಏರಿಯಾ ಒರಿಜಿನಲ್ ರೌಡಿಗಳು ಒರಿಜಿನಲ್ ರೌಡಿಗಳು ಓಡಿಸ್ಕೊಂಡ್ ಬರ್ತಿದ್ರ? ಹೌದು ಸಿಂಹ, ಕಾಪಾಡು. 7 ರಿಂದ 9 ರಾಹುಕಾಲ ಅಂತ ನಿನಗೆ ಗೊತ್ತಿಲ್ವಾ? ಅದೆಲ್ಲ ಮುಗ್ದಿದ್ಮೇಲೆ ತಾನೇ ಹೊರಗೆ ಹೋಗ್ಬೇಕು. ಕಾಪಾಡು ಸಿಂಹ. ಸರಿ, ಇವಾಗ ಎಷ್ಟು ಜನ ಇದಾರೆ ಅಂತ ಹೇಳು. ಒಂದು 10-15 ಜನ ಇದಾರೆ. ನೋಡಪ್ಪ ಶಿಷ್ಯ, ಇವಾಗ ನಾನು ನಿನಗೊಂದು ಹೇಳ್ತೀನಿ. ಅವರಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು. ಏನದು? ಒಬ್ಬನ 5 ಜನ ಅಡ್ಸ್ಕೊ ಬರ್ತಿದಾರೆ. ಯಪ್ಪ, ಅಷ್ಟೊಂದ್ ಜನನಾ? ಸರಿ ಅಣ್ಣ, ಸರಿ ಅಣ್ಣ. ಯಾಕಣ್ಣ? ಗಾಡಿ ಹತ್ತಲ್ಲ. ಸರಿ, ಆಯ್ತು, ಕೇಳ್ಬೇಡ ನೀನು. ಸರಿ, ತಳಿ ಅಣ್ಣ. ಇಷ್ಟು ಜನ ಏನಕ್ಕೆ ಅವನೊಬ್ಬನ ಅಡ್ಸ್ಕೊ ಬರ್ತಾ ಇದೀರಾ? ಏಯ್, ಯಾರೋ ನೀನು? ಅವ್ನ್ ನೋಡ್ಸ್ಕೊಂಡ್ ಬಂದ್ರೆ ನೀನ್ ಕೇಳ್ತಿದ್ಯಾ? ಏಯ್, ಯಾಕೆ ಅಡ್ಸ್ಕೊ ಬಂದ್ರಿ ಅಂತ ಕೇಳಿದ್ರೆ ನೀನೇನ್ ಅವನ್ ಪರವಾಗಿ ಮಾತಾಡ್ತಿದ್ಯಾ? ನಿಂತಲ್ಲೇನೋ ತೆಗಿತೀವ್ ಕಣ. ಇವಾಗ ನಾನು ಅವ್ರನ್ನ ಹೊಡಿಬೇಕು. ಏ ನಿಲ್ಸು ನಿಲ್ಸು ನಿಲ್ಸು. ಅಯ್ಯಯ್ಯೋ, ಜಾಗ ಕಡೆ. ಇದಕ್ಕ ನೀನ್ ಊರಿಂದ ಬಂದಿದ್ದು ರೌಡಿ ಆಗ್ಬೇಕಾದ್ರೆ ಏನಯ್ಯ ಹುಡುಕ್ತಾ ಇದ್ಯಾ? ಕಾಫಿ ಕೂಡ ಬಂದಿಲ್ವೋ? ಚೂರು ಈರುಳ್ಳಿ ಹಾಕಿ ಚೆನ್ನಾಗಿ ಆಮ್ಲೆಟ್ ಆಮ್ಲೆಟ್ ಬೇಕಾ ನಿಂಗೆ? ನನ್ ಮಗನ ಗಲಾಟೆ ಆಗ್ತದೆ, ಆಮ್ಲೆಟ್ ಬೇಕಾದೆ. ನನ್ ಮಗ ಏನ್ರಪ್ಪ, ಎಲ್ಲಿ ನಮ್ಮನು? ಅಲ್ಲಿದ ನೋಡು, ಬಚ್ಚಿಟ್ಕೊಂಡವನೆ. ಹಾಗಾದ್ರೆ ಫೈಟ್ ಮಾಡ್ತಿರೋನ್ ಯಾರು? ಯಾರೋ ಅವನು ಎದ್ದದ್ ಬಿಸಾಕ್ತಾ ಇದ್ದಾನೆ. ಶಬಾಷ್. ಎಲ್ಲ ಬಿಟ್ಟು ನನ್ ಗಾಡಿನೇ ಬೇಕಿತ್ತ ನಿಂಗೆ? ಸಾಂಬಾರ್ ಖಾಲಿ ಆಗಿದೆ. ವ್ಯಾಪಾರ ಇಟ್ಕೊಂಡು ಹೋಗ್ತಾ ಇದ್ದೀವಿ, ಸಾಂಬಾರ್ ತಿಂತಾರೆ ನಿನಗೆ? ನಡೆಯಲ್ಲ ಬೇಕಾ? ಈಗ ತಾನೇ ಪೂರಿ ಹಾಕ್ತೀನಿ, ಯಾಕೋ ಹೊರತಾಡ್ತಾ ಇದ್ಯಾ? ಯಾಕೋ ಬೇದಿ ಮುಂದೋರಾಡ್ತಿದ್ಯಾ? ಹೇಳೋದನ್ ಕೇಳ. ಒಡೆ ತಿನ್ಕೋ ಹೋಗು. ಮತ್ತೆ ಬರ್ತೀನಿ, ಒಡೆ ಬಿಸಿ ಮಾಡ್ಕೊಡು. ಬಿಸಿಸ್ಬೇಕಾ? ಯಪ್ಪ, ನಿಲ್ಲಿಸ್ಬೇಡ್ವಲ್ಲ. ಏನ್ ಬೇಕು ನಿಂಗೆ? ಆ ಕೋಳಿ ಹತ್ರ ಏನಪ್ಪ ನಿಮ್ದು? 3 ಕೋಳಿ ತಂದಿದ್ನಲ್ಲಪ್ಪ, ಕರೆಕ್ಟ್ ಆಗಿ ಯೂಸ್ ಆಗ್ಲಿಲ್ವಲ್ಲ. ವ್ಯಾಪಾರ ಹೋದ್ರೆ ಹೋಯ್ತು, ಅಂಗಡಿ ಮಾತ್ರ ನಿಮ್ಮೂರ್ನೇ ಹೊಡಿತಾ ಇದ್ಯಾ? ಸಾರಿ ಕಣ. ಮತ್ತೆ ಹೊಡಿತಾ ಇದ್ಯಾ? ಏನಪ್ಪ ಇಟ್ಟು ಮುಖಕ್ಕೆ ಹಾಕೊಂಡು ಇಡ್ಲಿ ಆಚೆ ಬರ್ತಾ ಇದೆ? ನಿನ್ನ ಹೆಸರೇನು? ಅದಿ ಅಪ್ಪ. ಏನಪ್ಪ ಕಾಲ್ ತೆಗೆದು ಮೇಲೆ ಇಟ್ಬಿಟ್ಟ? ಹೊಡೆಬೇಕಾ? ತಗೊಳಪ್ಪ, ಆರಾಮಾಗಿ ತಿನ್ಕೊಂಡಿರು ನೀನು. ತಟ್ಟೆ ಸಮೇತ ಕೊಡು. ಇನ್ನೊಂದ್ ರೌಂಡ್ ಮಾರೋ, ತುಂಬಾ ಜನ ಇದಾರಲ್ಲ. ಫೈಟ್ ಮುಗಿಯೋರ್ಗು ಏರಿಯಾದಲ್ಲಿ ಸುತ್ತಿರ್ಬೇಕು. ಯಾಕೆ? ಹಸುವಾದಾಗ್ಲೆಲ್ಲ ಆಗಾಗ್ ಬಂದ್ ತಿನ್ಕೊಂಡು ಹೋಗ್ತೀನಿ. ಒಳ್ಳೆ ಪಾಲಿಸಿ ಕಣ, ಒಳ್ಳೆ ಐಡಿಯಾ ಅದು. ಹಂಗೆ ಮಾಡಪ್ಪ, ಒಂಚೂರು ಖಾಲಿ ಎತ್ತಪ್ಪ, ನಾನು ಹಂಗೆ ಹೋಗ್ಬಿಡ್ತೀನಿ. ಮಕ್ಕೊಂಡು ಹೋಗು. ಇಂಥ ವ್ಯಕ್ತಿನೇ ನನ್ ಗ್ಯಾಂಗಲ್ ಹುಡುಕ್ತಾ ಇದ್ದೆ. 9, 10, 11, 12, 13, 14. ಫೈಟೇ ಮುಗ್ದೈತೆ. ಕರೆಕ್ಟ್ ಹೇಳಿದ್ರೆ ಎಲ್ಲ ಬಂದ್ ಬಿದ್ದಾಯ್ತಲ್ಲ ಇಲ್ಲಿ. ಒಬ್ಬ ಇಡ್ಲಿನ ಬಾಯಲ್ಲಿ ಇಟ್ಕೊಂಡಿದ್ನಲ್ಲ ಅವನೇಲಣ್ಣ. ಹೌದು, ದಡಿಯನ್ನ ಕಾಣಿಸ್ತಾ ಇಲ್ಲ. ಪರವಾಗಿಲ್ಲ ಬಿಡು. ಆಗ್ಲೇ ಬೈಂದ ಇಡ್ಲಿ ತಗೊಂಡಲ್ಲ ಅವನೇ ತಾನೆ? ಅವನೇನಣ್ಣ? ಅವನೇನಾ? ಇಲ್ಲ ನೋಡ, ಅವ್ನ್ಗೆ ಒಳ್ಳೆ ಕಲೆ ಇದೆ ಅಂತ ಅವನ್ ಅನ್ಕೊಂಡಿದ್ದ. ಆದ್ರೆ ಅದನ್ನ ಆಚೆ ತರೋರು ಯಾರು ಹೇಳು? ಬಿಡೋಣ, ಇದಿಲ್ಲ ಅಂದ್ರೆ ಸೂಪ್ ಅಂಗಡಿ ಹಾಕಿ ಬದುಕೋಣ. ಅಲ್ಲೂ ಉದುರಿಸ್ಬಿಡ್ತೀನಿ. ನಮ್ಮ ಅಂಗಡಿ ಎಲ್ಲೋ? ಅಂಗಡಿ ಎಲ್ಲ ಒಂದ್ ಒಡೆ ಕೂಡ ಇಲ್ಲ, ಅದ್ರ ಬಗ್ಗೆ ಕೇಳ್ತೀಯ ನೀನು? ನೀನ್ ಊರಿಂದ ಬಂದ್ ಏನ್ ಮಾಡ್ಬೇಕಾಗಿದ್ದು ಮಾಡಿದಾಯ್ತಾ? ಈಗ ಸಂತೋಷ ತಾನೆ? ಈ ವ್ಯಕ್ತಿ ನಮ್ ಪಾರ್ಟಿಗೆ ಸೇರಿದಕ್ಕೆ ಒಂದು ಪಾರ್ಟಿ ಮಾಡೋಣ. ಓಕೆ ಸಿಂಹ.
ನನ್ ಬಗ್ಗೆ ಯಾವನ ಅವನು ನನ್ನ ಮಾರ್ಕೆಟಿಂಗ್ ಒಂದು ಫೈಟಿಂಗ್ ಮಾಡ್ತಾ ಇರೋನು ತಾಕತ್ತಿದ್ರೆ ಮುಂದೆ ಬರ ಹಲೋ ಫೈಟ್ ಎಲ್ಲ ಮುಗ್ದಾಯ್ತು. ಹೌದು ಅದು ಗೊತ್ತಿಲ್ಲದೆ ಅಲ್ವಾ ನಾನು ಬಂದಿದ್ದು. ಆಹಾ ಬ್ರದರ್, ಸೂಪರ್ ಫೈಟ್ ಬ್ರದರ್. ಎಂತ ಕಿಕ್ಕು, ಎಂತ ಜಂಪು, ಎಂತ ಪಂಪು. ಪಂಪ್ ಯಾಕಪ್ಪ ಇಟ್ಟಿದ್ಯಾ? ಈ ಫೈಟ್ ಅಲ್ಲಿ ರಿಸಲ್ಟ್ ಏನು ಗೊತ್ತಾ? ಒಂದ್ ಇಡ್ಲಿ ಗಾಡಿ ನಾಶ ಆಯ್ತು. ಚುಪ್. ದೊಡ್ಡ ವ್ಯಕ್ತಿಗಳು ಮಾತಾಡ್ತಿರ್ಬೇಕಾದ್ರೆ ಚಿಕ್ಕವ್ರು ಮಾತಾಡಬಾರ್ದು. ಈ ಕಿತ್ತೋಗಿರೋ ಇಡ್ಲಿ ಗಾಡಿನ ಹಾಳು ಮಾಡಿರೋದಕ್ಕೆ ನಮ್ಮ ಸೂಪರ್ ಗ್ಯಾಂಗ್ ಸೇರ್ಕೊಂಡು ನಿನಗೊಂದು ಸೂಪರ್ ಆಗಿ ಪಾರ್ಟಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ವೈ ಡೋಂಟ್ ಯು ಕಮ್? ಅಯ್ಯೋ ನಾನು ಆನ್ ಡ್ಯೂಟಿಲಿ ಇದ್ದೀನಿ, ಯಜಮಾನ್ರನ್ನ ಕೇಳ್ಬೇಕು. ಯಜಮಾನ್ ಯಾರು ಯಜಮಾನ್? ನೀನೇ. ಸಾಯಿಸ್ಬಿಡ್ತೀನಿ ನನ್ ಮಗ್ನೆ. ಇಲ್ಲೆಲ್ಲ ನಾಶ ಆಗೋಗಿದೆ. ನಿಂಗೆ ತಮಾಷೆ ಬೇಕಾ ಇಲ್ಲಿ? ಮತ್ತೆ ನಾನು ಹೋಗ್ತೀನಪ್ಪ. ಹೋಗ್ಬಿಡು, ವಾಪಸ್ ಮಾತ್ರ ಬರ್ಬೇಡ ದಯವಿಟ್ಟು. ಹೋಗ್ಬಿಡು. ವೇಟ್. ಈ ಅಂಗಡಿ ಫಿನಿಶ್. ಹೊಸ ಅಂಗಡಿ ಯಾವಾಗ ಓಪನ್ ಮಾಡ್ತೀಯಾ? ಯಾಕೆ ಮತ್ತೆ ಫೈಟ್ ಮಾಡಿ ಮುರಿಯಕ್ಕ? ಆಗಲ್ಲ, ರಿಬ್ಬನ್ ಇಟ್ಕೊಂಡು ಕಟ್ ಮಾಡ್ತಿದ್ದೆ.